ಕೆಟ್ಟ ಮೇಲೆ ಬುದ್ಧಿ ಕಲಿತಾ ಸರ್ಕಾರ ಅಮಾನತು ಮಾಡಿ ಸುಮ್ಮನಾದ್ರೆ ಹೇಗೆ ಉಗ್ರರು ಕೈದಿಗಳಿಗೆ ಇದೆಂಥ ಮರ್ಯಾದೆ ಇದುವೇ ಚದುರಂಗದ ಮೊದಲ ಸ್ಟೋರಿ ಐಷಾರಾಮಿ ಅಗ್ರಹಾರಕ್ಕೆ ಕೊನೆ ಎಂದು ಕ್ರಿಮಿನಲ್ಗಳನ್ನು ಜೈಲಿಗೆ ಕಳಿಸುವಂಥದ್ದು ಅಲ್ಲೂ ಕೂಡ ಆರಾಮಾಗಿರಲೇನೋ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಸಿಗ್ತಾ ಇರುವಂತಹ ರಾಜಾತಿಥ್ಯವನ್ನು ಇದು ಹಿಂದೆ ನಟ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಚರ್ಚೆಯಾಗಿತ್ತು. ಆ ಸಂದರ್ಭದಲ್ಲಿ ತನಿಖೆಯನ್ನು ನಡೆಸಲಾಯಿತು, FIR ಮಾಡಲಾಯಿತು. ದರ್ಶನ್ ಖುದ್ದಾಗಿ ತಾನೇ ಎಲ್ಲವೂ ಕೂಡ ಮಾಡ್ಕೊಂಡಿದ್ರೇನೋ ಅನ್ನುವಂತಹ ರೀತಿಯಲ್ಲೂ ಕೂಡ ದರ್ಶನ್ ವಿರುದ್ಧವೂ ಕೂಡ FIR ಅನ್ನು ರಿಜಿಸ್ಟರ್ ಮಾಡಿಕೊಂಡ್ರು. ಆದರೆ ಇದು ದರ್ಶನ್ಗೆ ಸೀಮಿತ ಆಗಿಲ್ಲ. ಕಣ್ಣೊರೆಸುವ ನಾಟಕ ಮಾತ್ರ ನಡೆದಿದೆ. ಕಣ್ಣೊರೆಸುವ ನಾಟಕ ಅಲ್ಲದೆ ಬೇರೆನೇನೂ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಯಾಕಂದರೆ ಒಬ್ಬ ಉಗ್ರ ಜೈಲಿನಲ್ಲಿರ್ತಕ್ಕಂಥ ಒಬ್ಬ ಉಗ್ರಗಾಮಿಯೂ ಕೂಡ ಮೊಬೈಲ್ ಬಳಕೆ ಮಾಡ್ಕೊಳ್ತಾ ಇರ್ತಾನೆ. ನೋಡಿ, ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಲೂ ಇರತಕ್ಕಂಥ ಅನೇಕ ಅಪಾರ್ಟ್ಮೆಂಟ್ಗಳಲ್ಲಿ ಕರೆಕ್ಟಾಗಿ ಸಿಗ್ನಲ್ ಸಿಗೋದಿಲ್ಲ. ಅವ್ರಿಗೆ ಫೋನ್ ಕಾಲ್ ಮಾಡೋದಕ್ಕಾಗೋದಿಲ್ಲ, ಮಾತನಾಡೋದಕ್ಕಾಗೋದಿಲ್ಲ. ಆದರೆ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಕೂತಿರ್ತಕ್ಕಂಥವ್ರಿಗೆ ಆರಾಮಾಗಿ ಮಾತಾಡ್ಬೋದು. ಯಾರು ಎಂತೆಂಥವ್ರು ಇದ್ದಾರೆ ಅದರಲ್ಲಿ. ಸೀರಿಯಲ್ ಕಿಲ್ಲರ್ ವಿಕೃತ ಕಾಬಿ ಉಮೇಶ್ ರೆಡ್ಡಿ ಬಹಳ ಆರಾಮಾಗಿದ್ದಾನೆ. ಅವ ಹೆಂಗಿದ್ದಾನೆ ಅಂತ ಹೇಳ್ಕೊಂಡು ಜನಕ್ಕೆ ಗೊತ್ತಾಗ್ತಿದೆ ಈ ವಿಡಿಯೋದ ಮೂಲಕವಾಗಿ. ಇದೇನು ಜೈಲು ಅಥವಾ ಏನಿದು ಅನ್ನುವಂತಹ ಪ್ರಶ್ನೆ ಮೂಡುವಂಥದ್ದು ಸಹಜ. ಭಯೋತ್ಪಾದಕರಿಗೂ ಕೂಡ ಜೈಲಿನೊಳಗೆ ರಾಜಾತಿಥ್ಯ. ನೋಡಿ, ಹಿಂದೆ ನಜೀರ್ ಅದರ ಒಳಗಡೆ ಇದ್ದಾನೆ, ಜೈಲಿನೊಳಗಡೆ ಇದ್ದಾನೆ. ಆತನ ಜೊತೆಗೆ ಸೇರಿಕೊಂಡಂಥವರು ಬೆಂಗಳೂರಿನಲ್ಲೇ ಒಂದು ಉಗ್ರಗಾಮಿ ಚಟುವಟಿಕೆಗೆ ಬೇಕಾದಂತಹ ತಯಾರಿಯನ್ನು ಮಾಡಿಕೊಂಡ ಇದ್ದಂತಹದ್ದು ಆಘಾತಕಾರಿಯಾಗಿರ್ತಂತಹ ಅಂಶ ಬೆಳಕಿಗೆ ಬಂತು. ಅದಾದ ನಂತರವೂ ಕೂಡ ನಜೀರ್ನನ್ನ ಸಂಪರ್ಕದಲ್ಲಿ ಆರೋಪಿಗಳಿದ್ದಂಥದ್ದು ಗೊತ್ತಾಯಿತು. ಇಷ್ಟೆಲ್ಲ ಆದರೂ ಕೂಡ ಬುದ್ಧಿ ಬಂದಿಲ್ಲ. ಈಗ ನೋಡಿದರೆ ವಿಡಿಯೋ ವೈರಲ್ ಆಗ್ತಾ ಇದೆ. CM ಹಾಗೂ ಗೃಹ ಸಚಿವರ ರಾಜೀನಾಮೆಗೆ ಪ್ರತಿಪಕ್ಷ BJP ಆಗ್ರಹಿಸ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಅಧಿವೇಶನಕ್ಕೂ ಇದು ಪ್ರತಿಪಕ್ಷದ ಪಾಲಿಗೆ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಸಿಕ್ಕಿದೆ. ಒಬ್ಬ ಉಗ್ರಗಾಮಿ, ISIS ಉಗ್ರ, ಈತ ಬಹಳ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ, ಮೊಬೈಲ್ ಬಳಕೆ ಮಾಡ್ಕೊಳ್ತಾ ಇದ್ದಾನೆ. ಇದೇನು ಜೈಲು ಅಂತ ಹೇಳಬೇಕು, ಅದು ಏನು ಅಂತ ಹೇಳಬೇಕು? ಹಾಗಾದರೆ ಜೈಲಿನಲ್ಲಿ ಹೋಗಿ ಕುಳಿತಾ ಇರ್ತಾರೆ, ಜೈಲಿಗೆ ಹಾಕಿ ಕುಳಿತಾ ಇರ್ತಾರೆ, ಅವ್ರನ್ನ ಒಳಗೆ ಹಾಕಬೇಕು, ಈ ರೀತಿಯಂಥ ಮಾತುಗಳನ್ನು ಹೇಳ್ತಾ ಇರ್ತಾರಲ್ಲ, ಇದಾ ಕೊಳೆಯೋ ರೀತಿ ಅಥವಾ ಇದು ಮೆರೆಯೋ ರೀತಿನ? ಹೊರಗಡೆ ಒಂದು ಓಡಾಡೋದಕ್ಕೆ ಆಗ್ತಿಲ್ಲ ಅನ್ನೋದನ್ನು ಬಿಟ್ಟರೆ ಭಾಳ ಆರಾಮಾಗಿದ್ದಾರೆ. ಆರಾಮಾಗಿ ತಿಂದು ಉಂಡು ಆರಾಮಾಗಿ ತಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಪಡ್ಕೊಂಡು ಆರಾಮಾಗಿದ್ದಾರೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇರುವಂಥದ್ದು ಬೇರೆಲ್ಲೂ ಅಲ್ಲ. ನಮ್ಮದೇ ಸಿಲಿಕಾನ್ ಸಿಟಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಅಲ್ಲಿ ನಾವು ಸ್ವಲ್ಪ ಬಂದಕ್ಕೆ ಹೋದರೆ ನಮ್ಮ ಸಿಲಿಕಾನ್ ವ್ಯಾಲಿ ಭಾಳ ದೊಡ್ಡದಲ್ಲಿ ತೆರೆದುಕೊಳ್ಳುತ್ತೆ. ಆದರೆ ಈ ಜೈಲಿನೊಳಗಡೆ ಮಾತ್ರ ನಮಗೆ ಯಾವುದನ್ನು ಬಳಕೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಯಾವ ತಂತ್ರಜ್ಞಾನವನ್ನು ಕೂಡ ಬಳಕೆ ಮಾಡ್ಕೊಳ್ತಾರೆ. ಅದನ್ನೆಲ್ಲವನ್ನು ಮೀರಿ ಮೊಬೈಲ್ ಬಳಕೆ ಇಲ್ಲಿ ಸಾಧ್ಯ ಆಗುತ್ತೆ. ಬೇಕಾದನ್ನು ತಿನ್ಬೋದು, ಬೇಕಾದ ರೀತಿಯಲ್ಲಿ ಇರ್ಬೋದು, ಐಷಾರಾಮಿಯಾಗಿ ಬದುಕಬಹುದು. ಇದು ಪರಪ್ಪನ ಅಗ್ರಹಾರ ಜೈಲಿನ ಪರಿಸ್ಥಿತಿ. ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋಂಥ ರೀತಿಯಲ್ಲಿ ಸರ್ಕಾರ ಆ್ಯಕ್ಷನ್ಗೆ ಇಳಿದಿದೆ. ಒಂದಿಷ್ಟು ಕಣ್ಣೊರೆಸುವ ತಂತ್ರಗಳು ನಡೀತಾ ಇದ್ದಾವೆ. ಪರಪ್ಪನ ಅಗ್ರಹಾರ ಜೈಲಿನೊಳಗಿನ ರಾಜಾತಿಥ್ಯಕ್ಕೆ ವಿಡಿಯೋ ಸಾಕ್ಷಿಗಳು ಸಿಕ್ಕ ನಂತರ ಈಗ ರಾಜ್ಯ ಸರ್ಕಾರ ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿದೆ. ಗೃಹ ಸಚಿವರಾಗಿರುವಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಭಾಳ ಸೀರಿಯಸ್ ಆದಂತಹ ಮೀಟಿಂಗನ್ನು ಮಾಡಿದ್ದಾರೆ. ವಿಕೃತಕಾಮಿ ಉಮೇಶ್ ರೆಡ್ಡಿ, ರನ್ಯಾ ಗೆಳೆಯ ತರುಣ್, ಇವರೆಲ್ಲರೂ ಕೂಡ ಜಾಲಿಯಾಗಿರುವಂಥದ್ದು ಗೋಚರಿಸ್ತಾ ಇದೆ. ನೋಡಿ, ಆತನ ಒಂದೇ ಸೆಲ್ನೊಳಗಡೆ ಎಷ್ಟು ಮೊಬೈಲ್ಗಳಿದ್ದಾವೆ ಅಂತ ತಿಳ್ಕೊಂಡು, ಬಹುಶಃ ಎಲ್ಲರಿಗೂ ಕೂಡ ಬಾಡಿಗೆ ಕೊಡಲಿಕ್ಕೆ ರೀತಿಯಾದಂತಹ ಏನೋ ಕಾಯಿನ್ ಬೂತ್ಗಳನ್ನು ಇಟ್ಕೊಂಡಂಥ ರೀತಿಯಲ್ಲಿನೇ ಇಲ್ಲಿ ಮೊಬೈಲ್ ಫೋನ್ಗಳನ್ನು ಇಟ್ಕೊಂಡು ಬೂತ್ ನಡೆಸ್ತಾ ಇದ್ದಾರಾ ಅಂತ ಆ ರೀತಿ ಅನುಮಾನ ಬರುತ್ತೆ. ಅಷ್ಟು ಆರಾಮಾಗಿ ಕೂತ್ಕೊಂಡು ಈತ ಮಾತಾಡ್ಕೊಂಡಿದ್ದಾನೆ. ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆಯೇ ರಾಜ್ಯ ಸರ್ಕಾರದ ವಿರುದ್ಧ ಅತಿ ದೊಡ್ಡ ಟೀಕಾ ಪ್ರಹಾರ ಪ್ರತಿಪಕ್ಷದ ಕಡೆಯಿಂದ ವ್ಯಕ್ತವಾಗ್ತಾ ಇದೆ. ಪ್ರತಿಪಕ್ಷದವರು ಕೂಡ ಬಹಳ ಅಲರ್ಟ್ ಆಗಿ ಇವತ್ತು ದೊಡ್ಡ ಪ್ರತಿಭಟನೆಯನ್ನು ರೂಪಿಸಿದ್ದಾರೆ. ಆರೋಪ, ಟೀಕೆ, ಮುಜುಗರದ ಬೆನ್ನಲ್ಲೇ ಗೃಹ ಸಚಿವರು ಸಭೆಯನ್ನು ನಡೆಸಿದ್ದಾರೆ. ಉನ್ನತ ಅಧಿಕಾರಿಗಳ ಕರೆದು ಸಭೆ ನಡೆಸಿದ್ದಾರೆ. ಬರೆದಿಟ್ಕೊಳ್ಳಿ, ಇದು ಇಲ್ಲಿಗೆ ಮಾತ್ರನೇ ಮುಗಿದು ಹೋಗುತ್ತೆ ಅಂತೇಳಿ ಅಲ್ಲ. ಯಾಕಂದರೆ ಈ ರೀತಿಯಾದಂತಹ ಸಭೆಗಳನ್ನು ಈ ಹಿಂದೆಯೂ ಕೂಡ ಸರ್ಕಾರಗಳು ಮಾಡಿದ್ದಾವೆ. ಇದು BJP ಸರ್ಕಾರ ಇದ್ದಾಗಲೂ ಆಗಿದೆ, ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಆಗಿದೆ, ಹಿಂದಿನ ಸರ್ಕಾರದ ಅವಧಿಯಲ್ಲೂ ಆಗಿದೆ, ಈಗಿನ ಸರ್ಕಾರದ ಅವಧಿಯಲ್ಲೂ ಆಗ್ತಾ ಇದೆ. ಸಭೆಗಳನ್ನು ಮಾಡ್ತಾರೆ, ಉನ್ನತ ಮಟ್ಟದ ಸಮಿತಿಗಳ ರಚನೆ ಆಗ್ತವೆ. ನಂತರ ಯಥಾ ಪ್ರಕಾರ ಅದೇ ರೀತಿಯಾದಂತಹ ಘಟನೆಗಳು ನಡೀತವೆ. ಇಲ್ಲಿ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು? ಕಾರಾಗೃಹ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡಿದ್ದಾರೆ. ರಾಜಾತಿಥ್ಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಒಂದಷ್ಟು ಬೈತಾರೆ ಸಭೆಗಳಲ್ಲಿ. ಯಾಕಂದರೆ
ನಾವು ಮಾಧ್ಯಮದಲ್ಲಿ ತೋರಿಸ್ತೀವಲ್ಲ, ಗೃಹ ಸಚಿವರು ಗರಂ ಅಂತ ಹೇಳ್ತೀವಿ. ಯಾವ ಗರಮ್ಮೂ ಆಗಿರೋದಿಲ್ಲ, ಎಲ್ರಿಗೂ ಕೂಡ ಗೊತ್ತಿದೆ. ಇದು ಪರಂ ಅವ್ರಿಗೂ ಗೊತ್ತಿದೆ. ಇಲ್ಲಿ ಗರಂ ಆಗಿರುವಂಥ ವಿಚಾರಗಳೇನು ಈ ವಿಡಿಯೋ ವೈರಲ್ ಆದ ನಂತರ ಪರಂ ಅವ್ರಿಗೆ ಗೊತ್ತಾಗುತ್ತೆ ಅಂತೇಳಿ ಅಲ್ಲ, ಇದು ಅವ್ರಿಗೆ ಗೊತ್ತಿರಲೇಬೇಕು. ಜೈಲುಗಳಲ್ಲಿ ಏನು ನಡೀತಿದ್ದಾವೆ ಅನ್ನೋದು ಅವ್ರಿಗೆ ಗೊತ್ತಿರಲೇಬೇಕು. ಉಗ್ರರು ಕೈದಿಗಳಿಗೆ ಹೇಗೆ ಹೈಫೈ ಸೌಲಭ್ಯ ಮತ್ತು ಮೊಬೈಲ್ ಸಿಗುತ್ತೆ ಅಂತೇಳಿ ಯಾವ ರೀತಿಯಲ್ಲಿ ಸಿಗೋದಕ್ಕೆ ಸಾಧ್ಯ? ಈ ರೀತಿಯಾದಂಥ ಫೆಸಿಲಿಟಿ ಹೆಂಗೆ ಸಿಗೋದಕ್ಕೆ ಸಾಧ್ಯ? ಪರಪ್ಪನಗ್ರಹಾರ ಜೈಲಿನ ಕಾಂಪೌಂಡ್ನ ಹೊರಗಡೆ ಇರ್ತಕ್ಕಂಥ ಅಪಾರ್ಟ್ಮೆಂಟ್ಗಳವ್ರನ್ನ ಅಥವಾ ಅಲ್ಲಿಯ ಮನೆಗಳವ್ರನ್ನ ಹೋಗಿ ಮಾತನಾಡಿಸಿ ನೋಡಿದರೆ ಗೊತ್ತಾಗುತ್ತೆ. ಪಾಪ ಅವ್ರಿಗೆ ನೆಟ್ವರ್ಕೇ ಸಿಗೋದಿಲ್ಲ, ಮೊಬೈಲ್ ನೆಟ್ವರ್ಕೇ ಇರೋದಿಲ್ಲ ಅವ್ರಿಗೆ. ಆದರೆ ಇಲ್ಲಿ ಒಳಗಡೆ ಇರೋರಿಗೆ ಮೊಬೈಲು ಸಿಗುತ್ತೆ, ನೆಟ್ವರ್ಕ್ ಇದೆ, ಎಲ್ಲ ರೀತಿಯಾದಂಥ ಫೋನ್ಗಳಿದ್ದಾವೆ ಅವ್ರ ಹತ್ರ. ಗಾಂಜಾ ಹೇಗೆ ಸಿಗುತ್ತೆ? ವೈರಲ್ ಆದ ವಿಡಿಯೋಗಳು ಎಲ್ಲಿಯವು? ಯಾಕೆಂದರೆ ಗಾಂಜಾ ಸಿಗ್ತಾ ಇದೆ. ಹಿಂದೆಯೂ ಕೂಡ CID ರೈಡ್ ಮಾಡಿತ್ತು, CID ಕೂಡ ರೈಡ್ ಮಾಡಿತ್ತು, CCB ಅವರು ರೈಡ್ ಮಾಡಿದರು. ಆಗಲೂ ಕೂಡ ಗಾಂಜಾ ಸಿಕ್ಕಿತ್ತು ಅಲ್ಲಿ. ಈಗಲೂ ಗಾಂಜಾ ವಿಡಿಯೋ ಹೊರಗಡೆ ಬರುತ್ತೆ. ಹೇಗೆ ಸಾಧ್ಯ ಇದೆ ಅಲ್ಲ? ಜೈಲಧಿಕಾರಿಗಳಿಗೆ ಗೊತ್ತಿಲ್ಲದೆ ಇವೆಲ್ಲ ನಡೆಯೋದಕ್ಕೆ ಸಾಧ್ಯನಾ? ಇದು ಜೈಲು ಮಾಡ್ತಾ ಇದ್ರೆ ಅಥವಾ ಬೇಕಾಗಿಲ್ಲಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಅದನ್ನು ಕೊಡೋ ಬದಲಿಗೆ ಎಲ್ರಿಗೂ ಕೂಡ ಆ ಜೈಲಿನೊಳಗಡೆ ಕೂಡ ಎಲ್ಲ ಫೆಸಿಲಿಟಿ ಸಿಗುತ್ತೆ ಅಂತೇಳಿ ಬೋರ್ಡ್ ಹಾಕ್ಸ್ಬಿಡೋದು ಬೆಸ್ಟ್ ಅಲ್ವಾ? ಈ ರೀತಿ ಕದ್ದು ಮುಚ್ಚಿ ಹಾಕ್ಕೊಡ್ಬೇಕು ಇವರು. ನೋಡಿ, ಈಗ ಸರ್ಕಾರ ಆ್ಯಕ್ಷನ್ಗಿಳಿದು K. ಸುರೇಶ್ ಚೀಫ್ ಸೂಪರಿಂಟೆಂಡೆಂಟ್ ಇವ್ರನ್ನ ವರ್ಗಾವಣೆ ಮಾಡಿದೆ, ಮುಖ್ಯ ಅಧೀಕ್ಷಕರು. ಇನ್ನು ಇಮಾಮ್ ಸಾಬ್ ಮ್ಯಾಗೇರಿ ಸೂಪರಿಂಟೆಂಟು, ಇವ್ರನ್ನ ಅಮಾನತಿನಲ್ಲಿಡಲಾಗಿದೆ, ಜೈಲಿನವರು ಇವರೆಲ್ಲ. ಅಶೋಕ್ ಭಜಂತ್ರಿ ಸಹಾಯಕ ಸೂಪರಿಂಟೆಂಟ್ ಅಮಾನತಿನಲ್ಲಿ ಇಟ್ಟಿದ್ದಾರೆ. ಇಬ್ಬರನ್ನ ಅಮಾನತು ಮಾಡಿದ್ದಾರೆ, ಒಬ್ಬರನ್ನ ವರ್ಗಾವಣೆ ಮಾಡಿದ್ದಾರೆ. ವರ್ಗಾವಣೆ ಆದರೆ ಏನಾಯಿತು? ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗಿದ್ರೆ ಅಲ್ಲೂ ಅದನ್ನೇ ಮಾಡ್ತಾರೆ. ಬೇರೆ ಸುಧಾರಣೆ ಏನಾಗುತ್ತೆ? ಇವರಿಂದ ಏನು ಸುಧಾರಣೆನ ನಿರೀಕ್ಷೆ ಮಾಡಬೇಕು ನಾವು? ಇದು ಪ್ರಶ್ನೆ. ಯಾಕಂದರೆ ವೈರಲ್ ಆಗಿರುವಂಥ ವಿಡಿಯೋಗಳ ಸತ್ಯಾಸತ್ಯತೆಯನ್ನು ಅರಿಯೋದಕ್ಕೆ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇದು ನಿಜಕ್ಕೂ ಕೂಡ ಜೈಲಿನ ಒಳಗಡೆ ಯಾರು ತೆಗೆದ್ರು, ಹೇಗೆ ತೆಗೆದ್ರು, ಎಲ್ಲಿಂದ ತೆಗೆದ್ರು, ಎಂತೆಂಥ ತಮಾಷೆಗಳು ನಮ್ಮ ನಡುವೆ ನಡೆಯುತ್ತವೆ ಅಂದರೆ ಕಣ್ಣೊರೆಸುವಂತಹ ಕೆಲಸವನ್ನು ಹೇಗೆಲ್ಲ ಇವರು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಸಣ್ಣ ಎಕ್ಸಾಂಪಲ್ಲು. ಇದೇ ನಟ ದರ್ಶನ್ ಒಳಗಡೆ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಒಂದು ಕೈಯಲ್ಲಿ ಕಾಫಿ ಮಗ್ಗು, ಇನ್ನೊಂದು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಕೂತ್ಕೊಂಡು ಫೋಟೋಗೆ ಪೋಸ್ ಕೊಟ್ಕೊಂಡು ತನ್ನ ದರ್ಬಾರ್ ನಡೆಸ್ತಾ ಇರುವಂತಹ ಫೋಟೋ ವೈರಲ್ ಆದ ನಂತರ ಒಂದು ತನಿಖೆ ನಡೆಯುತ್ತೆ, FIR ರಿಜಿಸ್ಟರ್ ಆಗುತ್ತೆ. ಆವಾಗ ಹಾಗಾದರೆ ಇದು ಯಾವುದು ಇವ್ರಿಗೆ ಗೊತ್ತಿರಲಿಲ್ವಾ? ಈ ವಿಡಿಯೋಗಳ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ವಾ? ಇದರಲ್ಲಿ ಕೆಲವು 23ರ ವಿಡಿಯೋಗಳು ಅಂತ ಹೇಳ್ತಿದ್ದೇವೆ, ಇವ್ರಿಗೆ ಗೊತ್ತಿರಲಿಲ್ವಾ? ಗೊತ್ತಿರುತ್ತೆ, ಆದರೆ ಅಲ್ಲಿಂದಲ್ಲಿಗೆ ಅಡ್ಜಸ್ಟ್ ಮಾಡ್ತಾರೆ. ಏನೋ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂಗೆ ಭಾಳ ಅಲರ್ಟ್ ಆದವರಂಗೆ, ಹೈ ಅಲರ್ಟ್ ಆದವರಂಗೆ ವರ್ತಿಸ್ತಾರೆ. ಸೊ ನಾಗರಿಕರನ್ನು ನಂಬಿಸ್ತಾರೆ. ನಾವು ಭಾಳ ಕೆಲಸ ಮಾಡ್ತಿದ್ದೀವಿ ಅಂತ ನಂಬಿಸೋ ಪ್ರಯತ್ನವನ್ನು ಮಾಡ್ತಾರೆ. ADGP ಹಿತೇಂದ್ರ ನೇತೃತ್ವದಲ್ಲಿ ಸಮಿತಿಯನ್ನು ಈಗ ಗೃಹ ಸಚಿವರು ರಚಿಸಿದ್ದಾರೆ. ಈ ಸಮಿತಿ ಏನು ಮಾಡುತ್ತೆ? ನಿಜಕ್ಕೂ ಇದರಿಂದ ಏನು ಪರಿಣಾಮ ಬೀರುತ್ತೆ ನೋಡಬೇಕಿದೆ. ಯಾಕಂದರೆ ತಿಂಗಳೊಳಗೆ ತನಿಖಾ ವರದಿಯನ್ನು ನೀಡಬೇಕು ಅಂತೇಳಿ ಸಮಿತಿಗೆ ಸೂಚನೆಯನ್ನು ಕೊಡಲಾಗಿದೆ. ಸರ್ಕಾರಗಳಿಗೆ ಗೊತ್ತಿಲ್ಲದೆ ಇವೆಲ್ಲವೂ ಕೂಡ ನಡೆಯೋದಕ್ಕೆ ಸಾಧ್ಯನಾ? ಈಗ ಇಷ್ಟೆಲ್ಲ ಆದಮೇಲೆ ಕೆಟ್ಟ ಮೇಲೆ ಇವರಿಗೆ ಬುದ್ಧಿ ಬಂತ? ನಿಜಕ್ಕೂ ಬಂದಂಗೆ ತೋರಿಸ್ಕೊಳ್ತಾ ಇದ್ದಾರೆ ಬಂದಿದೆ ಅಂತೇಳಿ. ಪರಪ್ಪನಗ್ರಹಾರ ಉಸ್ತುವಾರಿ ಇನ್ನು ಮುಂದೆ IPS ಮಟ್ಟದ ಅಧಿಕಾರಿಗಳು. ಪರಪ್ಪನಗ್ರಹಾರಕ್ಕೆ IPS ಮಟ್ಟದ ಅಧಿಕಾರಿಗಳನ್ನು ಉಸ್ತುವಾರಿ ಮಾಡಲಾಗಿದೆ. 15 ದಿನಗಳಲ್ಲಿ ಕಮಾಂಡ್ ಸೆಂಟರನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಗೃಹ ಸಚಿವರು ಘೋಷಣೆ ಮಾಡಿದ್ದಾರೆ. ಯಾರದ್ದೇ ತಪ್ಪು ಕಂಡು ಬಂದಲ್ಲಿ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರದೇ ತಪ್ಪು ಕಂಡು ಬಂದಲ್ಲೂ ಕೂಡ ಶಿಕ್ಷೆ ಆಗುತ್ತೆ. ಬಹಳ ಹಿಂದೆ ಶಶಿಕಲಾ ಇದೇ ಜೈಲಿನಲ್ಲಿದ್ದಾಗ, ಜಯಲಲಿತಾ ಗೆಳತಿ ಶಶಿಕಲಾ ಇದೇ ಜೈಲಿನಲ್ಲಿದ್ದಾಗ ಯಾವ ಸ್ವರೂಪದಲ್ಲಿ ಆಕೆಗೆ ಐಷಾರಾಮಿ ಸೌಲಭ್ಯವನ್ನು ಒದಗಿಸಿದ್ರು ಅನ್ನೋದರ ಬಗ್ಗೆ ವಿಡಿಯೋ ವೈರಲ್ ಆಗಿತ್ತು. ಅವತ್ತು ಆರೋಪಗಳು ಬಂದಿದ್ವು, ಪರಿಣಾಮ 0. ಆರೋಪಿಗಳು ಅಪರಾಧಿಗಳನ್ನು ಪ್ರತ್ಯೇಕವಾಗಿ ಇಡಬೇಕು ಅನ್ನುವಂಥದ್ದಕ್ಕೆ ಬೇಕಾದಂತಹ ಒಂದು ಪ್ಲ್ಯಾನನ್ನು ರೂಪಿಸ್ತಾ ಇದ್ದಾರೆ. ಅಂದರೆ ವಿಚಾರಣಾಧೀನ ಕೈದಿಗಳೇ ಬೇರೆ ಇರಬೇಕು, ಕನ್ವಿಕ್ಟೆಡ್ ಬೇರೆ ಇರಬೇಕು ಅಂತೇಳಿ. 5 ವರ್ಷಗಳಿಂದ ಇರುವಂತಹ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು. ಜೈಲಿನಲ್ಲಿನೇ ಹೆಗ್ಗಣಗಳ ರೀತಿಯಲ್ಲಿ ಸೇರಿಕೊಂಡಂಥವ್ರು ಕೆಲವರು ಇರ್ತಾರೆ, ಹೆಗ್ಗಣಗಳಿರ್ತವೆ. ಯಾಕಂದರೆ ಅವು ಯಾವತ್ತೂ ಕೂಡ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋದಕ್ಕೆ ಬರೋದಿಲ್ಲ. ಅವುಗಳು ತಮ್ಮದೇ ಆದಂಥ ರೀತಿಯಲ್ಲಿ ಆಟ ಆಡ್ತಾ ಇರ್ತವೆ. ಅಂಥವ್ರುಗಳ ವಿರುದ್ಧ ಕ್ರಮ ಆಗಬೇಕು. 5 ವರ್ಷಗಳಿಂದ ಇರುವಂಥ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು. ಇವೆಲ್ಲವೂ ಕೂಡ ಈಗಿನ ತ್ವರಿತಗತಿಯ ಸೂತ್ರಗಳೇ ಹೊರತು ಇದು ಸಮಸ್ಯೆಗೆ ಪರಿಹಾರಗಳು ಅಲ್ಲ. ಸಮಸ್ಯೆಗಳ ಪರಿಹಾರದ ಲಕ್ಷಣಗಳು ಇದರಲ್ಲಿ ಗೋಚರಿಸ್ತಾ ಇಲ್ಲ. ಸರ್ಕಾರ ಈಗ ತೆಗೆದುಕೊಂಡಿರುವಂಥ ಕೆಟ್ಟ ಮೇಲೆ ಬುದ್ಧಿ ಬಂದಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರಲ್ಲ,
ಇದು ವರ್ತನೆ ಅಷ್ಟೇ, ತೋರಿಕೆ ಅಷ್ಟೇ ಇದು ಹೊರತು ನಿಜಕ್ಕೂ ಇದು ಆ್ಯಕ್ಷನ್ ಆಗುತ್ತೆ ಅಂತ ಹೇಳಿ ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನೊಂದು ವಿಡಿಯೋ ವೈರಲ್ ಯಾವಾಗ ಆಗುತ್ತೆ ಅಂತ ಈಗಿನ ಸರ್ಕಾರದವ್ರಿಗೆ ಗೊತ್ತಿರೋದಿಲ್ಲ. ಅದು ಇನ್ನೊಂದು ಸರ್ಕಾರ ಬಂದಾಗ ಆಗ್ಬೋದು, ಮತ್ತೊಂದು ಸರ್ಕಾರ ಬಂದಾಗ ಆಗ್ಬೋದು. ನೋಡಿ, ಇವತ್ತು ಬಿ ಜೆ ಪಿಯವರು ಪ್ರತಿಭಟನೆ ಮಾಡಿದರೆ, ಬಿ ಜೆ ಪಿಯವರು ಆಡಳಿತದಲ್ಲಿದ್ದಾಗಲೂ ಕೂಡ ನಡೆದಂಥ ಒಂದು ಕೊಲೆ ಕೇಸು ಏನು ಶಿವಮೊಗ್ಗದ ಹರ್ಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರನ್ನು ಕೊಂದಿದ್ದಾರೆ ಅಂತಕೊಂಡು ದೊಡ್ಡ ಪ್ರತಿಭಟನೆಯನ್ನು ನಡೆಸಿದಂಥ ಬಿ ಜೆ ಪಿಯವರ ಆಡಳಿತದ ಸಂದರ್ಭದಲ್ಲಿ ಆತನ ಕೊಲೆಗಾರರಿಗೆ ಐಷಾರಾಮಿ ಆಗಿರುವಂಥ ಸೌಲಭ್ಯ ಸಿಕ್ಕಿತ್ತು ಜೈಲಿನ ಒಳಗಡೆ. ಇದು ನಮ್ಮ ರಾಜ್ಯದ ಜೈಲುಗಳ ಪರಿಸ್ಥಿತಿ. ಅಧಿಕಾರದಲ್ಲಿ ಯಾರೇ ಇರಲಿ, ಇಲ್ಲಿ ಅಲ್ಲಾಡಿಸುವಂಥದ್ದು ಇದನ್ನು ನಡೆಸುವಂಥವ್ರು ಬೇರೆಯವರೇ ಇದ್ದಾರೆ. ಹೀಗಾಗಿ ಕಾರಾಗೃಹದ ಪ್ರಧಾನ ಕಚೇರಿಯಿಂದಲೇ ಜೈಲುಗಳನ್ನು ಮಾನಿಟರ್ ಮಾಡಬೇಕು ಅಂತ ಈಗ ಸೂಚನೆ ಹೋಗಿದೆ. ನಿಜಕ್ಕೂ ಎಷ್ಟರ ಮಟ್ಟಿಗೆ ಇದು ಕಾರ್ಯರೂಪಕ್ಕೆ ಬರುತ್ತೆ, ನಿಜಕ್ಕೂ ಇದು ಪಾರದರ್ಶಕವಾಗಿ ಮಾಡ್ತಾರಾ? ಆ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇದ್ದಲ್ಲಿ ಸಾಧ್ಯ ಇದೆ, ಬದಲಾವಣೆ ಸಾಧ್ಯ ಇದೆ. ಆದರೆ ಇದು ತೋರಿಕೆ ಇಚ್ಛಾಶಕ್ತಿಯ ರೀತಿಯಲ್ಲಿ ಮಾತ್ರ ಗೋಚರಿಸ್ತಾ ಇದೆ. ಕಾರಾಗೃಹದ ಪ್ರಧಾನ ಕಚೇರಿಯಿಂದ ಜೈಲುಗಳನ್ನು ಮಾನಿಟರ್ ಮಾಡ್ತೀವಿ ಅನ್ನುವಂಥದ್ದು ಸದ್ಯಕ್ಕೆ ಇವರ ಪ್ಲಾನಿಂಗ್. ಇದು ಆಗುತ್ತಾ? ಇದು ಕಾರ್ಯರೂಪಕ್ಕೆ ಬರುತ್ತಾ? ಅನುಮಾನ ಇದ್ದೇ ಇದೆ. ಯಾಕಂದರೆ ಈ ರೀತಿಯಾದಂತಹ ಕೆಲಸಗಳು ನಿಜಕ್ಕೂ ಕಾರ್ಯರೂಪಕ್ಕೆ ಬರ್ತಾವ ಅನುಮಾನಗಳಿದ್ದಾವೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತುಗಳನ್ನು ನಿಮಗೆ ತೋರಿಸ್ತಾರೆ. ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ 3-4 ತಿಂಗಳಿಂದ ಆಗಿರ್ತಕ್ಕಂಥದ್ದು. ಇದರಲ್ಲಿ ಯಾರು ಆ ಸಂದರ್ಭದಲ್ಲಿ ಇದ್ರು, 23ರಿಂದ ಹಿಡಿದು 23ರಲ್ಲಿ ಯಾರಿದ್ರು, ಪ್ರಸ್ತುತ ಯಾರಿದ್ದಾರೆ, ಈ ಸಂದರ್ಭದಲ್ಲಿ ಏನಾಗಿದೆ, ಇದನ್ನೆಲ್ಲವನ್ನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಅವರ ಹತ್ರ ಉತ್ತರಗಳನ್ನು ಪಡ್ಕೊಂಡಿದ್ದೇವೆ. ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಕೆ ಸುರೇಶ್, he will be shifted immediately. ಅವರ ಜಾಗಕ್ಕೆ for the first time we are posting an IPS officer. ಇನ್ನು ಮೇಲೆ ಪರಪ್ಪನ ಅಗ್ರಹಾರದ ಜವಾಬ್ದಾರಿಯನ್ನು ಒಬ್ಬ IPS ಆಫೀಸರ್ಗೆ ಕೊಡ್ತೇವೆ. ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಏನಿರ್ತಾರೆ, ಇನ್ನು ಮೇಲೆ ಪರಪ್ಪನ ಅಗ್ರಹಾರದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ IPS ಆಫೀಸರ್ನ ಪೋಸ್ಟ್ ಮಾಡ್ತೀವಿ. ಮ್ಯಾಗೇರಿ ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಇರ್ತಾರೆ, ಅವರು 4-5 ಜನ ಇದ್ದಾರೆ. ಅದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಶೋಕ್ ಭಜಂತ್ರಿ ಇರ್ತಿದ್ದಾರೆ, ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ವಿತ್ ಇಮಿಡಿಯೇಟ್ ಎಫೆಕ್ಟ್. ನಮ್ಮ ಹೈಪವರ್ ಕಮಿಟಿ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿರ್ತಾರೆ, ಐದರ್ ವಿ ಡಿಸ್ಮಿಸ್ ದೆಮ್ ಆರ್ ವಿ ಸಸ್ಪೆಂಡ್ ಡಿಪೆಂಡಿಂಗ್ ಆನ್ ದಿ ಇನ್ವಾಲ್ವ್ಮೆಂಟ್. ಅದು ವರದಿ ಬರೋ ತನಕ ನಾವು ವೇಟ್ ಮಾಡ್ತೀವಿ. ವಿದಿನ್ 1 ಮಂತ್ ವರದಿ ಕೊಡಬೇಕು ಅಂತ ಅವರಿಗೆ ಟಾರ್ಗೆಟ್ ಮಾಡ್ತೀವಿ. ಹೀಗೆ 1 ತಿಂಗಳ ಒಳಗಡೆ ವರದಿಯನ್ನು ಕೊಡಬೇಕು ಅಂದರೆ ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲವೂ ಕೂಡ ಸತ್ಯ. ಈಗೇನೋ ಬಹಳ ಸ್ಟ್ರಿಂಜೆಂಟ್ ಆದಂತಹ ಬಹಳ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಗೃಹ ಸಚಿವರು ಮನಸ್ಸು ಮಾಡಿದ್ದಾರೆ. ಇವರು ತಮ್ಮ ಮಾತಿನ ಮೇಲೆ ನಿಲ್ಲಬೇಕಾಗತ್ತೆ. ಅವರು ಇವತ್ತು ಹೇಳಿರ್ತಕ್ಕಂತಹ ಮಾತಿನ ಮೇಲೆ ಗೃಹ ಸಚಿವರು ನಿಲ್ಲಬೇಕಾಗತ್ತೆ. ನಿಜಕ್ಕೂ ಕೂಡ ಅವರಿಗೆ ಆ ಬದ್ಧತೆ ಇದೆಯಾ ಅಂತೇಳಿ ನೋಡಬೇಕು. ಯಾಕಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇನ್ನು ಮುಂದೆ ಈ ರೀತಿಯಾದಂತಹ ವಾತಾವರಣ ಇರೋದಿಲ್ಲ. ಅಥವಾ ವಿಡಿಯೋ ವೈರಲ್ ಆಗದಂಗೆ ತಡೆಯುವಂತಹ ಪ್ರಯತ್ನಕ್ಕೆ ಮಾತ್ರ ಇದು ಸೀಮಿತ ಆಗುತ್ತಾ? ಯಾಕಂದರೆ ವಿಡಿಯೋ ವೈರಲ್ ಆದರೆ ಮಾತ್ರ ತಾನೇ ಗೊತ್ತಾಗೋದು, ಹುಳುಕು ಗೊತ್ತಾಗೋದು. ವಿಡಿಯೋ ವೈರಲ್ ಆಗಿದ್ರೆ ಇಲ್ಲ ಅಂತ ಹೇಳಿದ್ರೆ ಏನರ್ಥ? ಹುಳುಕೇ ಇಲ್ಲ ಅಂತ ಹೇಳುವಂಥ ಅರ್ಥ ಖಂಡಿತವಾಗ್ಲೂ ಅಲ್ಲ. ಇದು ವ್ಯತ್ಯಾಸಗಳಿದ್ದಾವೆ ಇಲ್ಲಿ. ಇಲ್ಲಿ ನೋಡಿ, ಒಬ್ಬ ಉಗ್ರ ಈ ರೀತಿಯಾಗಿ ಆರಾಮಾಗಿ ಕೂತ್ಕೊಂಡು ಚಾಟ್ ಮಾಡಿಕೊಂಡು ಕಾಲ್ ಮಾಡ್ಕೊಂಡು ಕೂತ್ಕೊಳ್ತಾನೆ ಅಂತ ಹೇಳಿದ್ರೆ ಉಗ್ರರಿಗೇನೆ ಇದು ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಇನ್ನು ಉಳಿದವರ ಕಥೆಗಳು ಏನಿರಬೇಕು? ಯಾವ ಕಾರಣಕ್ಕೆ, ಯಾವ ಉದ್ದೇಶಕ್ಕಾಗಿ ಇವ್ರನ್ನ ಜೈಲಿಗೆ ಕಳಿಸಿರೋದು? ಸೆಂಟ್ರಲ್ ಜೈಲಿನ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆಯೇ ಬಿಜೆಪಿಯವರು ಬೀದಿಗಿಳಿದಿದ್ದಾರೆ. ದೊಡ್ಡ ಹೋರಾಟವನ್ನು ನಡೆಸೋದಕ್ಕೆ ಬಿಜೆಪಿಯವರು ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ. ಬಿಜೆಪಿ ನಾಯಕರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಬಿಜೆಪಿ ನಾಯಕರುಗಳು ದೊಡ್ಡ ಹೋರಾಟವನ್ನು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಪ್ರಹಾರವನ್ನು ನಡೆಸಿದ್ದಾರೆ. ಸಿಎಂ ಹಾಗೂ ಗೃಹ ಸಚಿವರ ರಾಜೀನಾಮೆಗೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ತೀವ್ರ ಸ್ವರೂಪದ ಪ್ರತಿಭಟನೆಯನ್ನು ಇವತ್ತು ಪ್ರತಿಪಕ್ಷ ಬಿಜೆಪಿ ಮಾಡಿದೆ. ಬಹಳ ಮುಖ್ಯವಾಗಿ ಭಯೋತ್ಪಾದಕರ ಸ್ವರ್ಗವಾಗಿದೆ ಪರಪ್ಪನ ಅಗ್ರಹಾರ. ಇದು ಬಿಜೆಪಿ ಮಾಡ್ತಾ ಇರುವಂಥ ಆರೋಪ. ಭಯೋತ್ಪಾದಕರ ಸ್ವರ್ಗ ಆಗಿದೆ ಪರಪ್ಪನ ಅಗ್ರಹಾರ. ISI ಏಜೆಂಟ್ ಮುಸ್ಲಿಂ ಕ್ರಿಮಿನಲ್ಗಳಿಗೆ ಎಂಟರ್ಟೈನ್ಮೆಂಟ್ ಕ್ಲಬ್ಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ISI ಏಜೆಂಟ್ಗೆ ಮತ್ತು ಮುಸ್ಲಿಂ ಕ್ರಿಮಿನಲ್ಗಳಿಗೆ ಎಂಟರ್ಟೈನ್ಮೆಂಟ್ ಕ್ಲಬ್ಬನ್ನು ಮಾಡಿದ್ದಾರೆ. ಇವು ಉಮೇಶ್ ರೆಡ್ಡಿ ಯಾವ ಧರ್ಮದವನು ಅಂತ ತಿಳ್ಕೊಂಡೇನಂತ ಕೇಳ್ತಾರೆ ಯಾರಾದ್ರು. ಕ್ರಿಮಿನಲ್ಗಳಲ್ಲೂ ಧರ್ಮ. ಬಾಂಬ್ ಹಾಕೋರು, ವಿಭಜನೆ ಮಾಡೋರಿಗೆ 5 ಸ್ಟಾರ್ ಹೋಟೆಲ್ ಮೀರಿದ ಸೌಲಭ್ಯವನ್ನು ಸರ್ಕಾರ ಕೊಡಿಸ್ತಾ ಇದೆ ಅಂತ ಹೇಳುವಂಥ ಆರೋಪವನ್ನು ಪ್ರತಿಪಕ್ಷದವರು ಮಾಡ್ತಾ ಇದ್ದಾರೆ.
CCTV ಹಾಕಿದಿರಲ್ಲ, ಏನದು ಸರ್ಕಾರ ಆದೇಶ ಇಲ್ಲದೆ ಆಫ್ ಆಗ್ತವಾ? ಹೇಗಿದು ಆಫ್ ಆಗ್ತವೆ ಅಂತ ಹೇಳಿ. ಮೊಬೈಲ್ ಮೂಲಕವಾಗಿ ಬ್ಲ್ಯಾಕ್ ಮೇಲ್, ಉದ್ಯಮಿಗಳನ್ನು ಬೆದರಿಸಿ ದುಡ್ಡು ವಸೂಲಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಂದು ಮಾತನ್ನು ಹೇಳಿದ್ದು ಬಹಳ ಚೆನ್ನಾಗಿತ್ತು. ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಜೈಲಧಿಕಾರಿಗಳ ಜೊತೆಗಿನ ಸಭೆಯಲ್ಲಿ ಹೇಳ್ತಾ ಇದ್ರು, ನಾನು ಮಂತ್ರಿ ಆಗಿದ್ದಾಗ 1984ರಲ್ಲಿ ನನಗೆ ಜೈಲೊಳಗಿಂದಲೇ ಒಂದು ಕರೆ ಬಂದಿತ್ತು, ಅಂದರೆ ಬೆದರಿಕೆಯ ಕರೆ ಬಂದಿತ್ತು ಅಂತ ಹೇಳಿದರು. ಆವಾಗಿಂದಲೂ ಇದೆ ಇದು. ಆದರೆ ಪರಿಸ್ಥಿತಿಯನ್ನು ಸುಧಾರಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಾದರೂ ಸರಿಯಾಗುತ್ತಾ? ಎರಡನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಸರಿಯಾಗುತ್ತಾ ಪರಿಸ್ಥಿತಿ ಸುಧಾರಿಸುವಂತಹ ಕೆಲಸ? ಇದು ಪ್ರಶ್ನೆ ಇರುವಂಥದ್ದು. ರೆಸಾರ್ಟ್ಗೆ ಹೋಗೋದು ಬೇಡ, ಜೈಲಿಗೆ ಹೋದರೆ ಸಾಕು ಅನ್ನುವಂತಹ ಪರಿಸ್ಥಿತಿ ಸದ್ಯಕ್ಕೆ ಕರ್ನಾಟಕದಲ್ಲಿದೆ. ಇದರಲ್ಲೂ ಕೂಡ ಎಲ್ಲ ಫೆಸಿಲಿಟಿ ಸಿಗುತ್ತೆ, ದುಡ್ಡು ಒಂದು ಇರಬೇಕಷ್ಟೇ. ರೆಸಾರ್ಟ್ಗೆ ಹೋಗಬೇಕು ಅಥವಾ ನೀವು ಎಲ್ಲಿಗೂ ಹೋಗಬೇಕಂದ್ರೆ ದುಡ್ಡು ಇರಲೇಬೇಕಲ್ವಾ? ಪ್ರವಾಸಕ್ಕೆ ಹೋಗಬೇಕು ಅಂತ ಹೇಳಿದರೆ. ಹಾಗೆ ಇಲ್ಲೂ ಅಷ್ಟೇ, ದುಡ್ಡಿದ್ರೆ ಸಾಕು, ಎಲ್ಲನೂ ಸಿಗುತ್ತೆ. ಇದು ಪರಪ್ಪನ ಅಗ್ರಹಾರ ಜೈಲಿನ ಕತೆ. ದೇಶದ ಭದ್ರತೆಗೂ ಕೂಡಿದು ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ ನೋಡಿ. ಅದಕ್ಕೆ ಹೇಳಿದ್ದು ನಾನು, ಟಿ ನಜೀರ್ನ ಜೊತೆ ಸೇರಿ ಉಗ್ರ ಚಟುವಟಿಕೆಯನ್ನು ನಡೆಸೋದಕ್ಕೆ ಆತನ ಬೆಂಬಲವನ್ನು ಪಡ್ಕೊಂಡು ಬೆಂಗಳೂರಿನಲ್ಲಿ ಚಟುವಟಿಕೆಗಳು ನಡೀತವೆ, ಆತ ಜೈಲಿನಲ್ಲಿದ್ದಾಗಲೇ. ಹೇಗೆ ಸಾಧ್ಯ ಆಗತ್ತೆ ಅಂದರೆ, ಉಗ್ರರನ್ನು ಜೈಲಿನೊಳಗಡೆ ಕಳಿಸಿದ ಮೇಲೂ ಕೂಡ ಅವರ ಮೇಲೆ ಮಾನಿಟರ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ವಾ? ಅವನನ್ನು ಯಾರು ಭೇಟಿ ಆಗ್ತಾರೆ, ಆತ ಯಾರ ಜೊತೆಗಾದ್ರು ಫೋನಲ್ಲಿ ಮಾತಾಡ್ತಿದ್ದಾನ, ಇದು ಯಾವುದನ್ನು ಕೂಡ ಮಾನಿಟರ್ ಮಾಡೋದಿಲ್ವಾ? ಮತ್ತಿನ್ಯಾವ ಕಾರಣಕ್ಕಾಗಿ ಆತನನ್ನು ಜೈಲಿನಲ್ಲಿ ಇಟ್ಟಿರುವಂಥದ್ದು? ಇಲ್ಲಿ ಅಧಿಕಾರಿಗಳ ಅಮಾನತು ಬೇಡ, CM ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪ್ರತಿಪಕ್ಷ BJPಯವರು ಆಗ್ರಹಿಸ್ತಾ ಇದ್ದಾರೆ. ಪ್ರತಿಪಕ್ಷ BJP ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದೆ ಸರ್ಕಾರದ ವಿರುದ್ಧ. ಇವೆಲ್ಲವೂ ಕೂಡ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಆದರೆ ಇಲ್ಲಿ ನಾಳೆ ರಾಜ್ಯಾದ್ಯಂತ ಪೊಲೀಸ್ ಕಮಿಷನರ್ ಕಚೇರಿ ಹಾಗೂ SP ಕಚೇರಿಗಳಿಗೆ ಮುತ್ತಿಗೆ ಹಾಕ್ತೀವಿ ಅಂದುಕೊಂಡು BJPಯವರು ಘೋಷಣೆ ಮಾಡಿದ್ದಾರೆ. ಮತ್ತು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದರ ಬಗ್ಗೆ ಹೋರಾಟವನ್ನು ನಡೆಸೋದಕ್ಕೆ ಅವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಹೀಗೆ ಹೋರಾಟವನ್ನು ಪ್ರತಿಪಕ್ಷವಾಗಿ BJP ಮಾಡ್ತಾ ಇದೆ. ರಾಜ್ಯಪಾಲ ಹಾಗೂ ಕೇಂದ್ರ ಗೃಹ ಸಚಿವರಿಗೂ ದೂರು ಕೊಡೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಪ್ರತಿಪಕ್ಷವಾಗಿ ಅವರು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು, ಸರ್ಕಾರದ ಜವಾಬ್ದಾರಿ ಇದು. ಯಾವುದೇ ಸರ್ಕಾರಗಳಾಗಿ ಅವ್ರ ಜವಾಬ್ದಾರಿ ಇದು. NIA ತನಿಖೆಗಾಗಿ ಕೇಂದ್ರದ ಮೇಲೆ ಒತ್ತಡವನ್ನು ಹೇರೋದಕ್ಕೂ ಕೂಡ BJPಯವರು ನಿರ್ಧರಿಸಿದ್ದಾರೆ. ಯಾಕಂದರೆ ಇಲ್ಲಿ ಉಗ್ರನೂ ಕೂಡ ಯಾರ್ದೋ ಸಂಪರ್ಕದಲ್ಲಿದ್ದಾನೆ ಅಂತ ಹೇಳಿದರೆ NIA ತನಿಖೆ ಕೂಡ ನಡಿಬೇಕಾಗತ್ತೆ. ಈ ವಿಚಾರದಲ್ಲಿ BJP ನಾಯಕರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕುಳಿತಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಈ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದನೇ ಈ ರೀತಿ ದೇಶದ್ರೋಹಿಗಳಿಗೆ ಈ ರೀತಿ ಒಂದು ಐಷಾರಾಮಿ ವ್ಯವಸ್ಥೆಗಳನ್ನ ಪರಪ್ಪ ಅಗ್ರಹಾರ ಜೈಲಲ್ಲಿ ಮಾಡಿರುವಂತದ್ದು. ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಓಲೈಕೆ, ಭಯೋತ್ಪಾದಕರ ಓಲೈಕೆ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ. ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ. ದೇಶದ ಮೇಲೆ ಬಾಂಬ್ ಹಾಕುವಂಥವರು, ದೇಶದಲ್ಲಿ ಹಿಂದೂಗಳನ್ನ ಕೊಲೆ ಮಾಡ್ತಕ್ಕಂಥವ್ರು, ದೇಶವನ್ನ ವಿಭಜನೆ ಮಾಡ್ತಕ್ಕಂಥ ಯಾವ ಸಂಸ್ಥೆಗಳಿದೆ, ಪಾಕಿಸ್ತಾನದ ಸಂಸ್ಥೆಗಳು, ಅವರಿಗೆ ಕಳೆದ 2.5 ವರ್ಷದಿಂದನೂ ಕೂಡ ಇಲ್ಲಿ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು, ಗೃಹ ಸಚಿವರೇ ಅದರ ಹೊಣೆ ಹೊತ್ಕೋಬೇಕಾಗುತ್ತೆ. ಅದಕ್ಕೆ ಆಗ್ರಹಿಸ್ತೇನೆ, ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು. ನಿಮಗೆ ಅಧಿಕಾರದಲ್ಲಿ ಇರತಕ್ಕಂಥ ನೈತಿಕತೆ ಇಲ್ಲ. ದೇಶದ ಭದ್ರತೆಯ ಜೊತೆಗೆ ಆಟ ಆಡಲಿಕ್ಕೆ ನಮ್ಮ ನೆಲವನ್ನು ಅವಕಾಶ ಮಾಡಿಕೊಡುವವರಿಗೆ ನಿಮಗೆ ಅಧಿಕಾರದಲ್ಲಿ ಇರತಕ್ಕಂಥ ನೈತಿಕತೆ ಇಲ್ಲ. ಮತ್ತು ಸಮಗ್ರ ತನಿಖೆಯನ್ನ NIA ನೇತೃತ್ವದಲ್ಲೇ ತನಿಖೆ ನಡೆಸಬೇಕು. ಇದರಲ್ಲಿ ದೇಶದ್ರೋಹಿಗಳಿಗೆ ಸೌಲಭ್ಯ ಕೊಡೋದು ಅಂದ್ರೆ ಅದು ದೇಶದ ಭದ್ರತೆಗೆ ಅಪಾಯಕಾರಿ. ಹಾಗಾಗಿ NIAಗೆ ಈ ತನಿಖೆಯನ್ನು, ಸಮಗ್ರ ತನಿಖೆಯನ್ನು ವಹಿಸಬೇಕು. ದರ್ಶನ್ಗೆ ಇಲ್ಲದ್ದು ಯಾರಿಗೂ ಬೇಡವಾಯ್ತಾ? ಅಣ್ಣನ ಮೇಲಿನ ಪ್ರೀತಿಯೇ ಮುಳುವಾಯ್ತಾ? ವೈರಲ್ ವಾಮನ ಆಗಿದ್ಯಾಕೆ ಧನ್ವೀರ್? ಇದುವೇ ಚಿತ್ರರಂಗದ 2ನೇ ಸ್ಟೋರಿ. ವೈರಲ್ ಹಿಂದೆ ಧನ್ವೀರ್. ನೋಡಿ, ಇಲ್ಲಿ ದರ್ಶನ್ ಪರಪ್ಪನಗರ ಜೈಲಲ್ಲಿ ಇದ್ದಾಗ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡ್ತಿರುವಂತಹ ವಿಡಿಯೋ ಕೂಡ ವೈರಲ್ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ದರ್ಶನನ್ನು ಬೆಂಗಳೂರು ಪರಪ್ಪನಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. 2ನೇ ಬಾರಿ ಮತ್ತೆ ಪರಪ್ಪನಗ್ರಹಾರ ಜೈಲಿಗೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಫೆಸಿಲಿಟೀಸನ್ನು ದರ್ಶನ್ ಕೊಡಬಾರ್ದು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿರುತ್ತೆ. ಇದರ ಪ್ರಕಾರವಾಗಿ ಮಿನಿಮಮ್ ಒಬ್ಬ ಮನುಷ್ಯನಿಗೆ, ಒಬ್ಬ ಕೈದಿಗೆ, ಒಬ್ಬ ವಿಚಾರಣಾಧೀನ ಕೈದಿಗೆ ಏನು ಸೌಲಭ್ಯ ಸಿಗುತ್ತೋ ಅಷ್ಟು ಮಾತ್ರ ಸಿಗ್ತಾ ಇದೆ. ಈಗ
ಪರಪ್ಪನ ಅಗ್ರಹಾರದೊಳಗಿನ ವಿಡಿಯೋ ವೈರಲ್ ಮಾಡಿರುವಂಥದ್ದು ಧನ್ವೀರ್ ಅನ್ನುವಂಥ ಅನುಮಾನ ಬಹಳ ದಟ್ಟವಾಗಿ ಗೋಚರಿಸ್ತಾ ಇದೆ. ಈ ವಿಡಿಯೋವನ್ನು ವೈರಲ್ ಮಾಡಿರುವಂಥದ್ದು ಧನ್ವೀರ್. ಏನೇ ಆಗಲಿ ಒಳ್ಳೆ ಕೆಲಸ ಇದೆ. ಯಾಕಂದರೆ ಅಟ್ಲೀಸ್ಟ್ ಹೀಗೆ ವಿಡಿಯೋ ವೈರಲ್ ಆಗೋದ್ರ ಮೂಲಕವಾಗಿ ಆದರೂ ಜನಕ್ಕೆ ಗೊತ್ತಾಯಿತು ಏನೇನು ನಡೀತಿದೆ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ. ಇಲ್ಲದಿದ್ದರೆ ಗೊತ್ತಾಗ್ತಿರಲಿಲ್ಲ, ಇಲ್ಲದಿದ್ದರೆ ಮುಚ್ಚಿಡ್ತಾ ಇದ್ರು. ಅದೇ ದರ್ಶನ್ ಮೇಲಿನ ಪ್ರೀತಿಯೇ ಧನ್ವೀರ್ಗೂ ಕೂಡ ಮುಳುವಾಯಿತಾ ಅಂತೇಳಿ. ಯಾಕಂದರೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳಿರೋದ್ರಿಂದಾಗಿ ಅವ್ರಿಗೂ ಕೂಡ ಇದು ಮುಳುವಾಗುತ್ತಾ, CCB ತನಿಖೆಯಲ್ಲಿ ಬಯಲಾಗುತ್ತಾ ವಿಡಿಯೋ ರಹಸ್ಯ, ಯಾರು ಇದನ್ನು ಬಿಟ್ಟಿರೋದು, ಏನು ಕತೆ ಅನ್ನುವಂಥದ್ದು ಈ CCBಯ ತನಿಖೆಯ ನಂತರ ಗೊತ್ತಾಗುತ್ತಾ ಅನ್ನೋದನ್ನು ನೋಡಬೇಕು. ಇಲ್ಲಿ ಸೆಂಟ್ರಲ್ ಜೈಲೊಳಗಿನ ವಿಡಿಯೋಗಳನ್ನು ವೈರಲ್ ಮಾಡಿಸೋದರ ಹಿಂದೆ ಧನ್ವೀರ್ ಇದ್ದಿರೋದ್ರ ಬಗ್ಗೆ ಅನುಮಾನಗಳಿದ್ದಾವೆ. ಯಾಕಂದರೆ ಸೆಂಟ್ರಲ್ ಜೈಲೊಳಗಿನ ವಿಡಿಯೋ ವೈರಲ್ ಮಾಡಿರುವಂಥದ್ದು ದರ್ಶನ್ ಸ್ನೇಹಿತ ಧನ್ವೀರ್ ಅನ್ನುವಂಥ ಅನುಮಾನದ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ದರ್ಶನ್ಗೆ ಸಿಗದ ಹೈಫೈ ಸೌಲಭ್ಯ ಬೇರೆಯವರಿಗೆ ಸಿಕ್ಕಿದ್ದಕ್ಕೆ ಈತ ಕೋಪಗೊಂಡಿದ್ದಾನೆ ಅಂತ ಹೇಳಿ. ಅಂದರೆ ಉಳಿದೋರಿಗೆಲ್ಲ ಸಿಗುತ್ತೆ, ನಮ್ಮ ಅಣ್ಣಂಗೆ ಸಿಗಲ್ಲ, ಇದು ಸದ್ಯಕ್ಕೆ ಅವರ ಯೋಚನೆ. ಜೈಲಾಧಿಕಾರಿ ಮೂಲಕ ವಿಡಿಯೋ ಪಡೆದು ವೈರಲ್ ಮಾಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಇದನ್ನು ಜೈಲಿನ ಒಳಗಡೆ ಇದ್ದಂಥವರೇ ಯಾರೋ ಒಬ್ಬರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಹಾಗೆ ರೆಕಾರ್ಡ್ ಮಾಡ್ಕೊಂಡಂಥವರ ಮೂಲಕವಾಗಿ ಧನ್ವೀರ್ ಪಡ್ಕೊಂಡಿದ್ದಾರೆ. ನಂತರ ಇದನ್ನು ವಿಡಿಯೋವನ್ನು ಏನಾಗಲಿ ದರ್ಶನ್ ಈ ಒಂದು ಜೈಲಿಗೆ ಸೇರಿದ ಮೇಲೆ ಸಾಕಷ್ಟು ವಿಚಾರಗಳು, ಜೈಲಿನ ಒಳಗಡೆ ನಡೀತಿರುವಂಥ ವಿಚಾರಗಳು ಹೊರ ಜಗತ್ತಿಗೆ ಗೊತ್ತಾಗ್ತಾ ಇದ್ದಾವೆ. ಹೊರ ಜಗತ್ತಿಗೆ ದರ್ಶನ್ ಕಾರಣದಿಂದಾಗಿಯೂ ಕೂಡ ಕೆಲವು ಗೊತ್ತಾಗ್ತಾ ಇದ್ದಾವೆ. ಅದರ ಮುಂದುವರೆದ ಭಾಗದ ರೀತಿಯಲ್ಲಿ ಇದು ಗೋಚರಿಸ್ತಾ ಇದೆ. ಕೆಲ ರೌಡಿಗಳಿಂದಲೂ ಕೂಡ ವಿಡಿಯೋ ಪಡೆದು ವೈರಲ್ ಮಾಡಿರೋದ್ರ ಬಗ್ಗೆ ಶಂಕೆ ವ್ಯಕ್ತವಾಗ್ತಿದೆ. ಅಂದರೆ ಇಲ್ಲಿ ಬಹಳ ರಾಜಾರೋಷವಾಗಿ ಮೊಬೈಲ್ಗಳ ಬಳಕೆ ಅಂತೂ ಆಗ್ತಾ ಇದೆ ಅನ್ನೋಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಜೈಲಿನ ಒಳಗಡೆ ಪರಪ್ಪನ ಅಗ್ರಹಾರ ಪೊಲೀಸರಿಂದ ದೂರು ದಾಖಲಾಗಿದೆ. ನೋಟಿಸ್ ನೀಡಿ ಧನ್ವೀರ್ನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಅವರೇ ಕರೆಸ್ಕೊಂಡಿದ್ದಾರೆ. CCB ಪೊಲೀಸರಿಂದ ದರ್ಶನ್ ಆಪ್ತ ನಟ ಧನ್ವೀರ್ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆ ನಡೀತಾ ಇದೆ. ಧನ್ವೀರ್ನ ತಂದೆ ಹಾಗೂ ಸ್ನೇಹಿತರು ಕೂಡ ಈಗಾಗಲೇ ಪರಪ್ಪನ ಅಗ್ರಹಾರದ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಜೈಲು ಅಕ್ರಮದ 20ಕ್ಕೂ ಹೆಚ್ಚು ವಿಡಿಯೋಗಳು ಇರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದ್ದಾವೆ. ಬಹುಶಃ ಈಗಲೇ ಈತನನ್ನು ಹಿಡ್ಕೊಂಡ್ರೆ ಆ ಉಳಿದ ವಿಡಿಯೋ ವೈರಲ್ ಆಗೋದನ್ನಾದರೂ ತಡಬಹುದು ಅನ್ನೋಂಥ ಕಾರಣಕ್ಕೆ ಹಿಡ್ಕೊಂಡ್ರ ಅಂಥೇಳಿ ಅನುಮಾನ ಇದೆ. ಯಾಕಂದರೆ ಧನ್ವೀರ್ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲಿಸಿದ್ದಾರೆ ಪೊಲೀಸರು. ಆತ ಯಾವೆಲ್ಲ ವಿಡಿಯೋಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾನೆ ಅನ್ನೋಂಥದ್ದನ್ನು ಬಹುಶಃ ಪತ್ತೆ ಹಚ್ಚುವಂತಹ ಪ್ರಯತ್ನ ನಡೀತಾ ಇದೆ. ಜೈಲಲ್ಲಿ ಕುಡಿದು ಡ್ಯಾನ್ಸ್ ಮಾಡಿದಂಥ ವಿಡಿಯೋ ವೈರಲ್ ಕೇಸ್ನ ಬಗ್ಗೆಯೂ ಕೂಡ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಹೀಗೆ ಜೈಲಿನ ಒಳಗಡೆ ಏನು ನಡೀತಿದೆ ಅನ್ನೋಂಥದ್ದಕ್ಕೆ ತೋರಿಸಿರುವಂಥ ಕಾರಣಕ್ಕೆ ಈಗ ಧನ್ವೀರ್ನನ್ನು ಹಿಡಿತಿದ್ದಾರಾ ಅಂಥೇಳಿ. ಸ್ಟೇಷನ್ ಬಳಿ ಬಂದಿರುವಂತಹ ಧನ್ವೀರ್ ಅಪ್ಪ, ದರ್ಶನ್ ಮ್ಯಾನೇಜರ್ ಮತ್ತು ಧನ್ವೀರ್ ಅಪ್ಪ ಇಬ್ಬರು ಕೂಡ ಪರಪ್ಪನ ಅಗ್ರಹಾರದ ಸ್ಟೇಷನ್ ಬಳಿಗೆ ಬಂದಿದ್ದಾರೆ. ಇಲ್ಲಿ ವಕೀಲರ ಜೊತೆಗೆ ಬಂದು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಧನ್ವೀರ್ಗೆ ಜಾಮೀನನ್ನು ಪಡ್ಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಬಹುಶಃ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ವಕೀಲರ ಜೊತೆಗೆ ಬಂದಿದ್ದಾರೆ, ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಧನ್ವೀರ್ ಈ ವಿಡಿಯೋಗಳನ್ನು ವೈರಲ್ ಮಾಡಿದ್ರಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಜೈಲು ವಿಡಿಯೋ ವೈರಲ್ ವಿಚಾರಕ್ಕೆ ನಟ ಧನ್ವೀರ್ಗೂ ಕೂಡ ಹಾಗೂ ನಟ ಧನ್ವೀರ್ಗೆ ಏನು ಸಂಬಂಧ ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ದರ್ಶನ್ಗೆ ಜೈಲಿನಲ್ಲಿ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಅಂಥೇಳಿ ಧನ್ವೀರ್ ಆಕ್ರೋಶಗೊಂಡಿರುವಂಥದ್ದು ಕೂಡ ಆಗಿತ್ತು. ಯಾಕಂದರೆ ದರ್ಶನ್ ಈಗಾಗಲೇ ಕೋರ್ಟ್ ಮೂಲಕವಾಗಿ ವಿನಾಯಿತಿಯನ್ನು ಪಡ್ಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಮಾಡಿದರು, ಆದರೆ ಅದರ ಯಾವುದೇ ಪ್ರಯೋಜನಕ್ಕೆ ಬಂದಿಲ್ಲ. ಆಕ್ರೋಶ ಸಿಟ್ಟಿನಿಂದಲೇ ಜೈಲಿನ ವಿಡಿಯೋಗಳ ವೈರಲ್ ಮಾಡಿದ್ರ ಧನ್ವೀರ್ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಬಲವಾದ ಅನುಮಾನ ಮತ್ತು ಅದಕ್ಕೆ ಪೂರಕವಾಗಿರುವಂಥ ಒಂದಿಷ್ಟು ಸಾಕ್ಷ್ಯಗಳನ್ನು ಪೊಲೀಸರು ಕೂಡ ಕಲೆ ಹಾಕಿದ್ದಾರೆ. ಸುಮ್ಮನೆ ಕಲೆ ಹಾಕದೆ ಅವ್ರನ್ನ ಬೆಳಗಿನ ಜಾವ 3 ಗಂಟೆಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಧನ್ವೀರ್ನನ್ನು ಕರ್ಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಧನ್ವೀರ್ ಏರ್ಪೋರ್ಟ್ನಲ್ಲಿದ್ದರು, ಏರ್ಪೋರ್ಟ್ನಿಂದ ಧನ್ವೀರ್ನನ್ನು ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. CCB ಪೊಲೀಸರು ಸಿಕ್ಕಿ ಬೀಳೋ ಭಯದಿಂದ ಪರಾರಿಯಾಗೋದಕ್ಕೆ ಧನ್ವೀರ್ ಪ್ಲ್ಯಾನ್ ಮಾಡಿದ್ರಾ ಅನ್ನುವಂತಹ ಅನುಮಾನವೂ ಕೂಡ ಇದೆ. ಯಾವ ಕಾರಣಕ್ಕೆ ಅವರು ಏರ್ಪೋರ್ಟ್ಗೆ ಹೊರಟಿದ್ರು ಅಂಥೇಳಿ. ದರ್ಶನ್ ಮೇಲಿನ ಪ್ರೀತಿಗಾಗಿ ಎಡವಟ್ಟು ಮಾಡಿಕೊಂಡ್ರ ಧನ್ವೀರ್ ಅನ್ನುವಂಥದ್ದು ಇಲ್ಲಿ ಮೂಡ್ತಾ ಇರುವಂತಹ ಸಾಮಾನ್ಯ ಪ್ರಶ್ನೆ. ಯಾಕಂದರೆ ದರ್ಶನ್ ಜೊತೆಗಿನ ಉಸಿರು ಇರೋವರೆಗೂ ಕೂಡ ನಿಲ್ತೀನಿ, ದರ್ಶನ್ ಜೊತೆಗೆ ಉಸಿರು ಇರೋವರೆಗೂ ಕೂಡ ನಿಲ್ತೀನಿ ಅಂತೇಳಿ ಪೋಸ್ಟನ್ನು ಧನ್ವೀರ್ ಹಾಕ್ಕೊಂಡಿದ್ದಾರೆ. ಹಾಗಾದರೆ ಈ ಪೋಸ್ಟನ್ನು ಹಾಕಿದ್ದು ಯಾಕೆ? ಯಾರು ಹಾಕಿರೋದು? ಸ್ವತಃ ಧನ್ವೀರೇ ಹಾಕಿದ್ರಾ? ದರ್ಶನ್ ಜೊತೆಗೆ ಇರೋವರೆಗೂ ಕೂಡ ಉಸಿರಿರೋವರೆಗೂ ಕೂಡ ನಿಲ್ತೀನಿ ಅಂತಕೊಂಡು ಹೇಳ್ಕೊಂಡಿದ್ದಾರೆ. ಹಾಗೆ ಹೇಳ್ಕೊಂಡೇ ಅವರು ವಿಡಿಯೋವನ್ನು ವೈರಲ್ ಮಾಡಿಸಿದ್ರಾ ಅನ್ನುವಂಥ ಅನುಮಾನವೂ ಕೂಡ ಇದೆ. ಏನೇ ಆಗಲಿ ಈ ಪ್ರಕರಣ ಧನ್ವೀರ್ ಮೂಲಕವಾಗಿಯೇ ಹೊರಗೆ ಬಂದರೂ ಕೂಡ ಅದು ಜೈಲಿನಲ್ಲಿರುವಂಥ ಅಕ್ರಮವನ್ನು ಬಯಲುಗೆಳೆಯೋದರಲ್ಲಿ ಬಹಳ ದೊಡ್ಡ ಸಾಕ್ಷ್ಯವಾಗಿ ಈ ವೈರಲ್ ವಿಡಿಯೋ ಸಿಗ್ತಾ ಇದೆ. ಅದು ಅವರ ಉದ್ದೇಶ ಏನೇ ಆಗಿರ್ಬೋದು, ಅವರು ಯಾವುದೇ ಉದ್ದೇಶದಿಂದ ಒಂದು ವೇಳೆ ನಿಜಕ್ಕೂ ಧನ್ವೀರ್ ಅವರೇ ಇದನ್ನು ವಿಡಿಯೋವನ್ನು ಪಡ್ಕೊಂಡು ವೈರಲ್ ಮಾಡಿದ್ರು ಅನ್ನೋಂಥ ಅವರ ಉದ್ದೇಶ ಏನೇ ಆದರೂ ಕೂಡ ಇದರಿಂದಾಗಿ ಒಂದು ಲಾರ್ಜರ್ ಗುಡ್ ಅನ್ನುವಂಥದ್ದು ಆಗ್ತಾ ಇದೆ. ಒಂದು
ಒಳ್ಳೆಯ ಕೆಲಸ ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪು ಮಾಡ್ತಾ ಇರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಅವಕಾಶ ಆಗುತ್ತೆ, ಜೈಲುಗಳ ಸುಧಾರಣೆಗೆ ಅವಕಾಶ ಆಗುತ್ತೆ. ಇದನ್ನು ಸರ್ಕಾರ ಸಮರ್ಥವಾಗಿ ಬಳಕೆ ಮಾಡಿಕೊಳ್ಬೇಕಾಗಿರೋದು ಸರ್ಕಾರದ ಜವಾಬ್ದಾರಿಯಾಗಿರುವಂಥದ್ದು. ಇದಾಗಿದೆ ಇವತ್ತಿನ ಚದುರಂಗ. ನಮಸ್ಕಾರ.